ಇಡ್ಲಿ 10 ಗಂಟೆಗೆ ಬ್ರೇಕ್ ಮಾಡ್ತೀವಿ, 12 ಗಂಟೆಗೆ ಇಂಪ್ಯಾಕ್ಟ್ ಆಗುತ್ತೆ. 2 ಗಂಟೆಯಲ್ಲೇ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಇಲಾಖೆ. ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷಿದ್ಧ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡ್ಲಿಯನ್ನ ಮಾಡುವಾಗ ಪ್ಲಾಸ್ಟಿಕ್ ಅನ್ನ ಬಳಸಿ ಇಡ್ಲಿ ತೆಗಿತಾ ಇದ್ರು. ಇದನ್ನ ಮಾಡೋದ್ರಿಂದ, ಇದನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ 10 ಗಂಟೆಗೆ ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಇಡ್ಲಿ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು. 12 ಗಂಟೆಗೆ ಇಂಪ್ಯಾಕ್ಟ್ ಆಗಿದೆ. 2 ಗಂಟೆಯಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಆರೋಗ್ಯ ಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ಮೇಲೆ ಪ್ಲಾಸ್ಟಿಕ್ ಬಳಕೆ ನಿಷಿದ್ಧ, ಪ್ಲಾಸ್ಟಿಕ್ ಅನ್ನ ಬಳಸುವಂತಿಲ್ಲ. ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪ್ತಿ, ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಇದರ ಬಗ್ಗೆ ಸುದ್ದಿಯನ್ನು ಬಿತ್ತರಿಸಿದಾಗ ಈಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ದಿನೇಶ್ ಗುಂಡೂರಾವ್ ಹೇಳಿದಾರಂತೆ, ಆದೇಶ ಕೊಟ್ಟಿದ್ದಾರಂತೆ. ಏನ್ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ಪ್ರಮುಖವಾಗಿ ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ಈ ಒಂದು ಪರೀಕ್ಷೆಯನ್ನ ನಡೆಸುತ್ತೆ. ಅಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳನ್ನ ಪಡೆದು ಅದನ್ನ ಪ್ರಯೋಗಾಲಯದಲ್ಲಿ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವಂತದ್ದು ಬೆಳಕಿಗೆ ಬರುತ್ತೆ. ಕಾರ್ಸೋಜೆನಿಕ್ ಅನ್ನೋದು ಕ್ಯಾನ್ಸರ್ ನ ತರಿಸುವಂತಹ ಒಂದು ಅಂಶ ಆಗಿದೆ. ಇದೇ ಅಂಶ ಇಡ್ಲಿಯಲ್ಲಿ ಪತ್ತೆ ಆಗಿರುವಂತದ್ದು ಗೊತ್ತಾಗುತ್ತೆ. ಹೀಗಾಗಿ 54 ಇಡ್ಲಿಗಳು ಏನು ಸ್ಯಾಂಪಲ್ ಬಂದಿತ್ತು, ಇದು ಅನ್ಸೇಫ್ ಅಂತ ವರದಿಯನ್ನ ಕೊಟ್ಟಿರುವಂತಹ ಆಹಾರ ಇಲಾಖೆ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿ ಇದೀಗ ಬೀದಿ ಬದಿಗಳಲ್ಲಿ ಮಾರಾಟ ಆಗುವಂತಹ ಇಡ್ಲಿಗಳ ಸೇಫ್ಟಿ ಸ್ಟ್ಯಾಂಡರ್ಡ್ ಅನ್ನ ಹೆಚ್ಚಿಸಬೇಕು ಅಂತ ಹೇಳಿ ಅದರ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಡ್ಲಿಯನ್ನ ಬಟ್ಟೆಯಲ್ಲಿ ಹಿಂದೆ ಎಲ್ಲ ಬಟ್ಟೆಯನ್ನ ಯೂಸ್ ಮಾಡಿ ಅದನ್ನ ಬೇಯಿಸ್ತಾ ಇದ್ರು. ಆದ್ರೆ ಈಗ ಬಟ್ಟೆ ಬದಲಾಗಿ ಪ್ಲಾಸ್ಟಿಕ್ ಕವರ್ ನಲ್ಲಿ ಇಡ್ಲಿಯನ್ನ ಬೇಯಿಸೋದ್ರಿಂದ ಆ ಪ್ಲಾಸ್ಟಿಕ್ ನಲ್ಲಿರುವಂತಹ ಕ್ಯಾನ್ಸರ್ ಕಾರಕ ಅಂಶ ಇಡ್ಲಿಯಲ್ಲಿ ಸೇರಿ ಇಡ್ಲಿಯನ್ನ ಸೇವಿಸುವಂತಹ ಜನರಿಗೆ ಕ್ಯಾನ್ಸರ್ ಬರುವಂತಹ ಅಪಾಯ ಹೆಚ್ಚಿದೆ ಅನ್ನೋದು ಇಲ್ಲೇ ನೋಡಬೇಕಾಗುತ್ತೆ. ಹೀಗಾಗಿ ಇದನ್ನ ಈಗ್ಲಿಂದನೇ ತಡೆಗಟ್ಟಬೇಕು ಅನ್ನೋ ಒಂದು ರೀತಿಯಲ್ಲಿ ಸಮರವನ್ನ ಸಾಧಿಸ್ತಾ ಇದೆ. ಜೊತೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಬೇಕು ಅಂದಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೋಟೆಲ್ ಮಾಲೀಕರ ಜೊತೆನೂ ಕೂಡ ಸಭೆಯನ್ನ ನಡೆಸ್ತೀನಿ, ನಾಳೆ ಪತ್ರಿಕಾಗೋಷ್ಠಿಯನ್ನ ಮಾಡುವ ಮೂಲಕ ಮತ್ತೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಹೋಟೆಲ್ ಮಾಲೀಕರ ಸಂಘದವರು ಕೂಡ ನಮ್ಮ ಹೋಟೆಲ್ಗಳಲ್ಲಿ ಈಗಲೂ ಕೂಡ ಹಳೆ ಪದ್ಧತಿಯಂತೆ ಬಟ್ಟೆಯನ್ನ ಬಳಸಿ ನಾವು ಇಡ್ಲಿಯನ್ನ ಮಾಡ್ತಾ ಇದ್ದೀವಿ, ಎಲ್ಲೂ ಕೂಡ ಪ್ಲಾಸ್ಟಿಕ್ ನ ಬಳಕೆ ಮಾಡ್ತಾ ಇಲ್ಲ, ಎಲ್ಲೋ ಫುಟ್ಪಾತ್ಗಳಲ್ಲಿ ಈ ರೀತಿಯ ಬಳಕೆ ಆಗ್ತಾ ಇದೆ, ಅದು ನಿಲ್ಲಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಬೆಂಗಳೂರು ಹೋಟೆಲ್ ಮಾಲೀಕರ ಅಧ್ಯಕ್ಷ PC ರಾವ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಿವಿತ್, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. 54 ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ ಸರ್. ಯಾವ ರೀತಿಯಾಗಿ ಮಾಡಿದ್ದು ಸರ್, ಯಾವಾಗ ಮಾಡಿದ್ದು, ಇನ್ನೂ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ನಡೀತಾ ಇದೆ. ನಾಳೆಗೆ ಇನ್ನೂ ಪೂರ್ತಿ ಮಾಹಿತಿಗಳೆಲ್ಲ ಕೊಡ್ತೀನಿ. ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀನಿ. ಈ ವಿಚಾರ ಬೇರೆ ವಿಷಯಗಳು ಕೂಡ ಇತ್ತು, ಆದರೆ ಇದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಾಗ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪರಿಶೀಲನೆ ಮಾಡಕ್ಕೆ ಹೇಳಿದ್ದು. ಎಲ್ಲ ಕಡೆ ಪರೀಕ್ಷೆ ಮಾಡಿ ಈಗ ಸುಮಾರು 251, ಅದಕ್ಕಿಂತ ಹೆಚ್ಚಾಗಿರ್ಬೋದು. ಈಗ ಅದೇ ನಗರದಲ್ಲಿ ಯಾವುದೇ ಹೋಟೆಲ್ನಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಅನ್ನು ಇಡ್ಲಿ ತಯಾರಿಕೆಯಲ್ಲಿ ಉಪಯೋಗಿಸುವುದಿಲ್ಲ. ಈಗಾಗಲೇ ನಮಗೆ ನಾನ್ ಸ್ಟಿಕ್ ಪ್ಲೇಟ್ಗಳು ಬಂದಿರುತ್ತದೆ. ಇಡ್ಲಿ 10 ಗಂಟೆಗೆ ಬ್ರೇಕ್ ಮಾಡ್ತೀವಿ, 12 ಗಂಟೆಗೆ ಇಂಪ್ಯಾಕ್ಟ್ ಆಗುತ್ತೆ. 2 ಗಂಟೆಯಲ್ಲೇ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಇಲಾಖೆ. ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷಿದ್ಧ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡ್ಲಿಯನ್ನ ಮಾಡುವಾಗ ಪ್ಲಾಸ್ಟಿಕ್ ಅನ್ನ ಬಳಸಿ ಇಡ್ಲಿ ತೆಗಿತಾ ಇದ್ರು. ಇದನ್ನ ಮಾಡೋದ್ರಿಂದ, ಇದನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ 10 ಗಂಟೆಗೆ ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಇಡ್ಲಿ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು. 12 ಗಂಟೆಗೆ ಇಂಪ್ಯಾಕ್ಟ್ ಆಗಿದೆ. 2 ಗಂಟೆಯಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಆರೋಗ್ಯ ಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ಮೇಲೆ ಪ್ಲಾಸ್ಟಿಕ್ ಬಳಕೆ ನಿಷಿದ್ಧ, ಪ್ಲಾಸ್ಟಿಕ್ ಅನ್ನ ಬಳಸುವಂತಿಲ್ಲ. ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪ್ತಿ,
ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಇದ್ರ ಬಗ್ಗೆ ಸುದ್ದಿಯನ್ನು ಬಿತ್ತರಿಸ್ತಾವೆ. ಈಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ದಿನೇಶ್ ಗುಂಡೂರಾವ್ ಹೇಳಿದಾರಂತೆ, ಆದೇಶ ಕೊಟ್ಟಿದ್ದಾರಂತೆ. ಏನ್ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್, ಪ್ರಮುಖವಾಗಿ ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ಈ ಒಂದು ಪರೀಕ್ಷೆಯನ್ನ ನಡೆಸುತ್ತೆ. ಅಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳನ್ನ ಪಡೆದು ಅದನ್ನ ಪ್ರಯೋಗಾಲಯದಲ್ಲಿ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವಂತದ್ದು ಬೆಳಕಿಗೆ ಬರುತ್ತೆ. ಕಾರ್ಸೋಜೆನಿಕ್ ಅನ್ನೋದು ಕ್ಯಾನ್ಸರ್ ನ ತರಿಸುವಂತಹ ಒಂದು ಅಂಶ ಆಗಿದೆ. ಇದೇ ಅಂಶ ಇಡ್ಲಿಯಲ್ಲಿ ಪತ್ತೆ ಆಗಿರುವಂತದ್ದು ಗೊತ್ತಾಗುತ್ತೆ. ಹೀಗಾಗಿ 54 ಇಡ್ಲಿಗಳು ಏನು ಸ್ಯಾಂಪಲ್ ಬಂದಿತ್ತು, ಇದು ಅನ್ಸೇಫ್ ಅಂತ ವರದಿಯನ್ನ ಕೊಟ್ಟಿರುವಂತಹ ಆಹಾರ ಇಲಾಖೆ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿ ಇದೀಗ ಬೀದಿ ಬದಿಗಳಲ್ಲಿ ಮಾರಾಟ ಆಗುವಂತಹ ಇಡ್ಲಿಗಳ ಸೇಫ್ಟಿ ಸ್ಟ್ಯಾಂಡರ್ಡ್ ಅನ್ನ ಹೆಚ್ಚಿಸಬೇಕು ಅಂತ ಹೇಳಿ ಅದರ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಡ್ಲಿಯನ್ನ ಬಟ್ಟೆಯಲ್ಲಿ ಹಿಂದೆ ಎಲ್ಲ ಬಟ್ಟೆಯನ್ನ ಯೂಸ್ ಮಾಡಿ ಅದನ್ನ ಬೇಯಿಸ್ತಾ ಇದ್ರು. ಆದ್ರೆ ಈಗ ಬಟ್ಟೆ ಬದಲಾಗಿ ಪ್ಲಾಸ್ಟಿಕ್ ಕವರ್ ನಲ್ಲಿ ಇಡ್ಲಿಯನ್ನ ಬೇಯಿಸೋದ್ರಿಂದ ಆ ಪ್ಲಾಸ್ಟಿಕ್ ನಲ್ಲಿರುವಂತಹ ಕ್ಯಾನ್ಸರ್ ಕಾರಕ ಅಂಶ ಇಡ್ಲಿಯಲ್ಲಿ ಸೇರಿ ಇಡ್ಲಿಯನ್ನ ಸೇವಿಸುವಂತಹ ಜನರಿಗೆ ಕ್ಯಾನ್ಸರ್ ಬರುವಂತಹ ಅಪಾಯ ಹೆಚ್ಚಿದೆ ಅನ್ನೋದು ಇಲ್ಲೇ ನೋಡಬೇಕಾಗುತ್ತೆ. ಹೀಗಾಗಿ ಇದನ್ನ ಈಗ್ಲಿಂದನೇ ತಡೆಗಟ್ಟಬೇಕು ಅನ್ನೋ ಒಂದು ರೀತಿಯಲ್ಲಿ ಸಮರವನ್ನ ಸಾಧಿಸ್ತಾ ಇದೆ. ಜೊತೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಬೇಕು ಅಂದಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೋಟೆಲ್ ಮಾಲೀಕರ ಜೊತೆನೂ ಕೂಡ ಸಭೆಯನ್ನ ನಡೆಸ್ತೀನಿ, ನಾಳೆ ಪತ್ರಿಕಾಗೋಷ್ಠಿಯನ್ನ ಮಾಡೋ ಮೂಲಕ ಮತ್ತೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಹೋಟೆಲ್ ಮಾಲೀಕರ ಸಂಘದವರು ಕೂಡ ನಮ್ಮ ಹೋಟೆಲ್ಗಳಲ್ಲಿ ಈಗಲೂ ಕೂಡ ಹಳೆ ಪದ್ಧತಿಯಂತೆ ಬಟ್ಟೆಯನ್ನ ಬಳಸಿ ನಾವು ಇಡ್ಲಿಯನ್ನ ಮಾಡ್ತಾ ಇದೀವಿ, ಎಲ್ಲೂ ಕೂಡ ಪ್ಲಾಸ್ಟಿಕ್ ನ ಬಳಕೆ ಮಾಡ್ತಾ ಇಲ್ಲ, ಎಲ್ಲೋ ಫುಟ್ಪಾತ್ ಗಳಲ್ಲಿ ಈ ರೀತಿಯ ಬಳಕೆ ಆಗ್ತಾ ಇದೆ, ಅದು ನಿಲ್ಲಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಬೆಂಗಳೂರು ಹೋಟೆಲ್ ಮಾಲೀಕರ ಅಧ್ಯಕ್ಷ PC ರಾವ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಿವಿತ್, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ. 54 ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ ಸರ್. ಯಾವ ರೀತಿಯಾಗಿ ಮಾಡಿದ್ದು ಸರ್, ಯಾವಾಗ ಮಾಡಿದ್ದು, ಇನ್ನೂ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ನಡೀತಾ ಇದೆ. ನಾಳೆಗೆ ಇನ್ನೂ ಪೂರ್ತಿ ಮಾಹಿತಿಗಳೆಲ್ಲ ಕೊಡ್ತೀನಿ. ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀನಿ. ಈ ವಿಚಾರ ಬೇರೆ ವಿಷಯಗಳು ಕೂಡ ಇತ್ತು, ಆದರೆ ಇದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಾಗ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪರಿಶೀಲನೆ ಮಾಡಕ್ಕೆ ಹೇಳಿದ್ದು. ಎಲ್ಲ ಕಡೆ ಪರೀಕ್ಷೆ ಮಾಡಿ ಈಗ ಸುಮಾರು 251, ಅದಕ್ಕಿಂತ ಹೆಚ್ಚಾಗಿರ್ಬೋದು. ಈಗ ಅದೇ ಇನ್ನೂ ನಗರದಲ್ಲಿ ಯಾವುದೇ ಹೋಟೆಲ್ನಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಅನ್ನು ಇಡ್ಲಿ ತಯಾರಿಕೆಯಲ್ಲಿ ಉಪಯೋಗಿಸುವುದಿಲ್ಲ. ಈಗಾಗಲೇ ನಮಗೆ ನಾನ್ ಸ್ಟಿಕ್ ಪ್ಲೇಟ್ಗಳು ಬಂದಿರುತ್ತದೆ. ಇಡ್ಲಿ 10 ಗಂಟೆಗೆ ಬ್ರೇಕ್ ಮಾಡ್ತೀವಿ, 12 ಗಂಟೆಗೆ ಇಂಪ್ಯಾಕ್ಟ್ ಆಗುತ್ತೆ. 2 ಗಂಟೆಯಲ್ಲೇ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಇಲಾಖೆ. ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷಿದ್ಧ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡ್ಲಿಯನ್ನ ಮಾಡುವಾಗ ಪ್ಲಾಸ್ಟಿಕ್ ಅನ್ನ ಬಳಸಿ ಇಡ್ಲಿ ತೆಗಿತಾ ಇದ್ರು. ಇದನ್ನ ಮಾಡೋದ್ರಿಂದ, ಇದನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ 10 ಗಂಟೆಗೆ ರಿಪಬ್ಲಿಕ್ ಕನ್ನಡ ಈ ಡೆಡ್ಲಿ ಇಡ್ಲಿ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು. 12 ಗಂಟೆಗೆ ಇಂಪ್ಯಾಕ್ಟ್ ಆಗಿದೆ. 2 ಗಂಟೆಯಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತು